ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನ ಫ್ರೀಡಂ ಪಾರ್ಕಿಗೆ ರಾಜ್ಯದ ಮೂಲೆ ಮೂಲೆಯಿಂದ ಹರಿದು ಬಂದ ಜನಸಾಗರ. ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಮಹಾ ಒಕ್ಕೂಟ ಒಳ ಮೀಸಲಾತಿ ಬಗ್ಗೆ ನಾಗಮೋಹನ್ ದಾಸ್ ಆಯೋಗ ನೀಡಿರುವ ವರದಿ ತಿರಸ್ಕರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಈ ಪ್ರತಿಭಟನೆಯ ಕೇಂದ್ರ ಬಿಂದುವಾದ ಜ್ಞಾನಪ್ರಕಾಶ ಸ್ವಾಮೀಜಿ ಮಾತನಾಡಿ, ಸಮುದಾಯಗಳ ಸೋದರತ್ವ ಹೊಡೆದು ಅಧಿಕಾರ ಸಿಂಧು ರಾಜಕಾರಣಕ್ಕಾಗಿ ಒಡೆದಾಡುವ ಹುನ್ನಾರವನ್ನ ನಾವು ಸಹಿಸುವುದಿಲ್ಲ ಎಂದರು. ಸಮಾನತೆಗಾಗಿ ಪ್ರಜಾಪ್ರಭುತ್ವ ಬರದ ವಂಶ ನಮ್ಮದು, ಒಂದಾಗಿದ್ದ ಜೇನುಗೂಡಿಗೆ ಕೈ ಹಾಕಿದ್ದೀರಿ, ಕಚ್ಚದೆ ಬೆಳೆವು ಎಂದರು. ಸಮುದಾಯ ಕುಗ್ಗಿಸುವ ಕೆಲಸವನ್ನ ನಾಗಮೋಹನ್ ದಾಸ್ ಮಾಡಿದ್ದಾರೆ. ಪ್ರವರ್ಗ ಎ ನಲ್ಲಿ ಇರಬೇಕಾದ ನಾವು ಪ್ರವರ್ಗ ಬಿಗೆ ಸೇರಿಸಿದ್ದು ಯಾಕೆ ಎಂದು ಸಚಿವ ಸಂಪುಟ ಉತ್ತರಿಸಬೇಕೆಂದರು. ನಮಗೆ ಅಂಬೇಡ್ಕರ್ ಮೀಸಲಾತಿ ಸಾಕು, ಒಳ ಮೀಸಲಾತಿ ಬೇಡವೇ ಬೇಡ, ರೋಸ್ಟರ್ ಪದ್ಧತಿ ಆಧಾರದಲ್ಲಿ ಹುದ್ದೆಗಳು ಭರ್ತಿಯಾಗಬೇಕು. ನಿಗದಿತ 27ರ ಮುಂದಿನ ಸಂಪುಟ ಸಭೆಯಲ್ಲಿ ಬಲಗೈ ಸಮುದಾಯಕ್ಕೆ ಮರಣ ಶಾಸನವಾದ ಒಳ ಮೀಸಲಾತಿ ಕೈಬಿಡಬೇಕೆಂದು ಒತ್ತಾಯಿಸಿದರು. ಸರ್ಕಾರದ ಪರವಾಗಿ ಸ್ಥಳಕ್ಕೆ ಬಂದ ಸಚಿವ ಎಂಬಿ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ ಸ್ವೀಕರಿಸಿ ನಿಮ್ಮ ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳಿಗೆ ತಿಳಿಸುತ್ತೇವೆ ಎಂದರು. ಒಪ್ಪದ ಪ್ರತಿಭಟನಾಕಾರರು ಮುಖ್ಯಮಂತ್ರಿ ಬಂದು ಆಶ್ವಾಸನೆ ನೀಡುವವರೆಗೂ ನಾವು ಈ ಹೋರಾಟ ಕೈಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ ನಿರ್ಧಾರ ಕೈಗೊಳ್ಳುವ ಸೂಚನೆಯಿಂದ ಪ್ರತಿಭಟನೆ ಕೈಬಿಡಲಾಯಿತು. ಈ ಹೋರಾಟಕ್ಕೆ ಚಲುವಾದಿ ಮಹಾಸಭಾ ಅಧ್ಯಕ್ಷರಾದ ವಾಣಿ ಶಿವರಾಮ್, ರಾಜ್ಯದ ಹಿರಿಯ ಮುಖಂಡರು, ಹೋರಾಟಗಾರರು, ಮಾಜಿ ಸಚಿವರು, ಸಮುದಾಯ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂಧುಗಳು ಐತಿಹಾಸಿಕ ಹೋರಾಟಕ್ಕೆ ಸಾಕ್ಷಿಯಾದರು. ಮುಬಾರಕ್ ಜೊತೆ ಸತೀಶ್ ಕುಣಿಗಲ್, ಜೆಕೆ ನ್ಯೂಸ್ ಕನ್ನಡ, ಬೆಂಗಳೂರು. ಪ್ರಜಾಪ್ರಭುತ್ವದಲ್ಲಿ ಬರೋದಿಲ್ಲ. ನಮ್ಮ ಕೈಲಿ ಬಾಬಾ ಸಾಹೇಬ್ ಪೆನ್ ಕೊಟ್ಟಿದ್ದಾರೆ. ನೋಡಿ, ಲಾಸ್ಟಲ್ಲಿ ನಾವು ಹೇಳ್ತಾ ಇದ್ದೇವೆ ಸರ್ಕಾರಕ್ಕೆ, ನೀವೇನಾದ್ರೂ ನಮಗೆ, ನಾವೆಲ್ಲರೂ ಸೇರಿ ನಿಮಗೆ ಪೆನ್ ಕೊಟ್ಟಿದ್ದೇವೆ, ನಾವೆಲ್ಲ ಸೇರಿ ನಿಮಗೆ ಪೆನ್ ಕೊಟ್ಟಿದ್ದೇವೆ. ನೀವೇನಾದ್ರೂ ಅನ್ಯಾಯ ಮಾಡಿದ್ರೆ ನಮ್ಮ ಪೆನ್ನ ನಾವೇ ಕಿತ್ಕೊಳ್ತೇವೆ, ಸೈನ್ ಹಾಕೋ ಜಾಗಕ್ಕೆ ನಾವೇ ಹೋಗ್ತೇವೆ. ಯಾವ ಕಾರಣಕ್ಕೂ ನಿಮಗೆ ಬಿಡೋದಿಲ್ಲ. ನಾವು ಈ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಗಂಭೀರವಾಗಿ ಕೊಡ್ತಾ ಇದ್ದೇವೆ. ಪ್ರಜಾಪ್ರಭುತ್ವವಾದಿಗಳಾಗಿ ನಾವು ಇಲ್ಲಿವರೆಗೂ ಬಹಳ ಘನತೆಯಿಂದ ಬದುಕಿದ್ದೇವೆ. ಬಾಬಾ ಸಾಹೇಬ್ ಹೇಳ್ತಾರೆ, ಸ್ವಾಭಿಮಾನ ಮತ್ತು ಘನತೆಗೆ ಚ್ಯುತಿ ಬಂದರೆ ನಿಮ್ಮ ತಾಯಿಯ ಹೊಟ್ಟೆಯಲ್ಲಿ ಸಾಯಿದೆ ಅಂತಾರೆ ಅಂಬೇಡ್ಕರ್. ನಾವು ಆ ಥರದ ಘನತೆ ಗೌರವಕ್ಕೆ ಚ್ಯುತಿ. ಇವತ್ತು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಡೀತಕ್ಕಂಥ ಒಳ ಮೀಸಲಾತಿ ಹೋರಾಟಕ್ಕೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ, ಪ್ರತಿಯೊಂದು ತಾಲೂಕಿನಿಂದ, ಪ್ರತಿಯೊಂದು ಗ್ರಾಮಗಳಿಂದ ಆಗಮಿಸಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸತಕ್ಕಂಥ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಿಂದ ಅನೇಕ ನೂರಾರು ಸಾವಿರಾರು ಭೀಮಾಭಿಮಾನಿಗಳು ಈ ಒಂದು ಹೋರಾಟಕ್ಕೆ ಬರುವಂತ ಸಂದರ್ಭದಲ್ಲಿ ಈ ಒಂದು ಉದ್ಯಾನವನದಲ್ಲಿ ಒಳಗಡೆ ಪ್ರವೇಶ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಬ್ಯಾನರ್ ಹಿಡ್ಕೊಂಡು ಜಯಘೋಷ ಹಾಕಿ ಹೋಗುವಂತ ಸಂದರ್ಭದಲ್ಲಿ ತಕ್ಷಣನೇ ಬಂದಿರತಕ್ಕಂಥ ಪೊಲೀಸರು ಕೆಲವರಿಗೆ ಏನು ಹಿಡ್ಕೊಂಡು ಹೋಗಿ ಒಂದು ರೂಮಿನ ಕೂಡಿಸಿದಾಗ ರೊಚ್ಚಿಗೆದ್ದು ನಾವೆಲ್ಲ ಯಾಕೆ ಕೂಡಿಸ್ತೀರಿ, ನಾವು ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ಲಕ್ ಬಂದೀವಿ ಅಂತೇಳಿ ಪತ್ರಿಕಾ ಮಾಧ್ಯಮದವರಿಗೆ ಫೋನಿನ ಮೂಲಕ ಹೇಳುವಾಗ, ಹಾಗೂ ಈ ಒಂದು ಹೋರಾಟದ ಮುಖಂಡತ್ವವನ್ನು ವಹಿಸಿರುವಂತಹ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರಿಗೆ ದೂರವಾಣಿ ಕರೆ ಮೂಲಕ ಮಾತನಾಡುವಂತ ಸಂದರ್ಭದಲ್ಲಿ ಆಲಿಸಿಕೊಂಡ ಪೊಲೀಸ್ ಇಲಾಖೆಯವರು ತಕ್ಷಣ ಬಂದು ನಮಗೆ ಸದ್ದಿಲ್ಲಂಗ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಹೋರಾಟವನ್ನ ಹತ್ತಿಕ್ಕಂತಹ ಪ್ರಯತ್ನ ಮಾಡಿರುವಂತಹ ಇಲಾಖೆಯವರಿಗೆ ನಾವು ಖಂಡನೆಯನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.